ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಕೈ ಹಿಡಿದು ಮುನ್ನಡೆಸಬೇಕಾದವರು ತಾವು. ಸೊ ಇವತ್ತು ಎರಡು ಪ್ರಮುಖ ವಿಚಾರಗಳು, ಡೆವಲಪ್ಮೆಂಟ್ಗಳು ನಡೆದು ಅದರ ಬಗ್ಗೆ ಮಾತನಾಡಬೇಕು. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆಗಿರುವ ಡಿ.ಕೆ. ಶಿವಕುಮಾರ್ ಇವತ್ತು ದಿಢೀರಾಗಿ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು. ನಿನ್ನೆ ಮಧ್ಯಾಹ್ನದ ಮೇಲೆ ಈ ಸಭೆ ಕರೆಯುವ ತೀರ್ಮಾನವನ್ನು ಅವರು ಕೈಗೊಂಡರು. ಸಂಜೆಯ ಹೊತ್ತಿಗೆ ಎಲ್ಲ ಪದಾಧಿಕಾರಿಗಳಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದ ಸುಮಾರು 190ಕ್ಕೂ ಹೆಚ್ಚು ಪದಾಧಿಕಾರಿಗಳಿಗೆ ಈ ಸಭೆಗೆ ಬರುವಂತೆ ಆಹ್ವಾನ ನೀಡಲಾಯಿತು. ಇದಕ್ಕೂ ಮೊದಲು ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಪ್ರಸಕ್ತ ರಾಜಕೀಯ ಸನ್ನಿವೇಶದ ಬಗ್ಗೆ ಚರ್ಚೆ ನಡೆಸಿದರು. ಅದಾದ ಮೇಲೆ ಅವರು ದಿಢೀರಾಗಿ ಇವತ್ತಿನ ಸಭೆ ಕರೆದಿದ್ದರು. ಈ ಸಭೆಯ ಮೂಲಕ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ತಮ್ಮ ವಿರೋಧಿಗಳಿಗೆ. ಅವರ ವಿರೋಧಿಗಳು ಅಂದರೆ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫಾಲೋವರ್ಸ್ ಅಂತ ತಾವು ಅರ್ಥ ಮಾಡ್ಕೋಬೇಕು. ಏನು ಸಂದೇಶವನ್ನು ಕೊಟ್ಟಿದ್ದಾರೆ? ಒಂದು, ಆ ಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನ ಕಾರ್ಯದರ್ಶಿಯೊಬ್ಬರು ಎದ್ದು ನಿಂತು ಹೇಳ್ತಾರೆ, ಯಾರ್ಯಾರು ಈ ಉಪಮುಖ್ಯಮಂತ್ರಿಗಳ ವಿಚಾರದ ಬಗ್ಗೆ ಮಾತನಾಡ್ತಾರೆ, KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಮಾತನಾಡ್ತಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ, ನೋಟಿಸ್ ಕೊಡಿ ಅನ್ನುವ ಮಾತನ್ನು ಒಬ್ಬ ಪ್ರಧಾನ ಕಾರ್ಯದರ್ಶಿ ಸಭೆಯಲ್ಲಿ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಡಿ.ಕೆ. ಶಿವಕುಮಾರ್ ಯಾವ ಸಂದೇಶವನ್ನು ಕೊಡಬೇಕೋ ಆ ಸಂದೇಶವನ್ನು ಕೊಟ್ಟು ಮುಗಿಸ್ಬಿಡ್ತಾರೆ. ಆ ಮೂಲಕ ಅವರ ಇವತ್ತಿನ ಪದಾಧಿಕಾರಿಗಳ ಸಭೆಯ ಉದ್ದೇಶ ಇದೆಯಲ್ಲ, ಆ ಉದ್ದೇಶವನ್ನು ಅವರು ಈಡೇರಿಸ್ಕೊತಾರೆ. ಅವರು ಹೇಳ್ತಾರೆ, ಒಂದು, ಪಕ್ಷದ ವರಿಷ್ಠರು ಇದನ್ನೆಲ್ಲ ಗಮನಿಸುತ್ತಿದ್ದಾರೆ. ಈ ಮಾತನ್ನು ಅವರು ಹೇಳಿದ್ದು ಬಹುಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರುಗಳು. ಇದೆ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇಂಥ ಹೇಳಿಕೆಗಳನ್ನು ನೀಡುವ ಸಚಿವರು ಸೇರಿದಂತೆ ಅವರಿಗೆ ನೋಟಿಸ್ ಕೊಡ್ತೀನಿ ಅನ್ನೋ ಪುನರುಚ್ಚಾರವನ್ನು ಅವರು ಮಾಡ್ತಾರೆ. ಆಗ ನೋಡಿದರೆ ಇದು ಪ್ರಥಮ ಬಾರಿ ಅಲ್ಲ, ಈ ಹಿಂದೆ ಕೂಡ ಅವರು ಹೇಳಿದರು, ಆದರೆ ಮಾತನಾಡೋದನ್ನು ನಿಲ್ಲಿಸಲಿರಲಿಲ್ಲ. ಅದಕ್ಕೆ ಅವರು ಇವತ್ತು ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರು, ಕೆಲವರಿಗೆ ಹಾಗೆ ಅವರಿಗೆ ಈ TV ಕ್ಯಾಮ್ರಾಗಳು ಇನ್ನೊಂದು ಕಡೆದಾಗ ಮಾತನಾಡುವ ಚಟ ಅನ್ನೋ ರೀತಿ ಮಾತನಾಡ್ತಾರೆ ಅವರು. ಆದರೆ ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಉತ್ತರ ಕೊಟ್ಟಿದ್ದೇನು ಗೊತ್ತಾ? ತಾವು ಯಾವ ಕಾರಣಕ್ಕೂ ಈಗ KPCC ಅಧ್ಯಕ್ಷ ಸ್ಥಾನವನ್ನು ಬಿಡುವುದಿಲ್ಲ ಅಂತ. ಸೊ ಆ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ತಿಳಿಸ್ತಾರೆ, ನಾನು ಬಿಡಲ್ಲ. ಯಾಕೆಂದರೆ ಈಗ ಕೆಲವು ತಿಂಗಳುಗಳ ಹಿಂದೆ, ನಾನು ಈ ಹಿಂದೆ ಕೂಡ ಹೇಳಿದ್ದೆ, ನನಗೆ KPCC ಅಧ್ಯಕ್ಷ ಸ್ಥಾನ ಸಾಕಪ್ಪ ಅನ್ನುವ ಸ್ಥಿತಿಗೆ ಬಂದಿದ್ದರು. ಅದಾದ ಮೇಲೆ ಸಿದ್ದರಾಮಯ್ಯನವರ ಬೆಂಬಲಿಗರು ಡಿ.ಕೆ. ಶಿವಕುಮಾರ್ ಅವರನ್ನು ಹೆಣೆಯುವುದಕ್ಕಾಗಿ, ಮಣಿಸುವುದಕ್ಕಾಗಿ KPCC ಅಧ್ಯಕ್ಷ ಸ್ಥಾನವನ್ನು ಅವರ ಕೈ ತಪ್ಪಿಸುವ ಒಂದು ಷಡ್ಯಂತ್ರವನ್ನು ರೂಪಿಸಿದರು. ಇದಕ್ಕೆ ಪ್ರತಿಯಾಗಿ ಅವರು KPCC ಅಧ್ಯಕ್ಷ ಸ್ಥಾನವನ್ನು ನಾನು ಬಿಡುವುದಿಲ್ಲ, ಬಿಡಕೂಡದು ಅನ್ನುವ ತೀರ್ಮಾನಕ್ಕೆ ಬಂದಿತ್ತು. ಅದನ್ನು ಅವರು ಇವತ್ತು ಸ್ಪಷ್ಟಪಡಿಸಿದ್ದು ಹೇಗೆ ಅಂದರೆ, ಪದಾಧಿಕಾರಿಗಳ ಸಭೆಯಲ್ಲಿ, ಈಗ ನಾನು KPCC ಅಧ್ಯಕ್ಷರಾಗಿರುವುದಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಪಕ್ಷದ ಸಂಘಟನೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನು ನೋಡಿ ಅನ್ನುವ ಮೂಲಕ ತಾವು KPCC ಅಧ್ಯಕ್ಷರಾದ ಮೇಲೆ ಪಕ್ಷವನ್ನು ಹೇಗೆ ಸಂಘಟಿಸಿದ್ದೇನೆ ಅನ್ನುವುದನ್ನು ಅವರು ತಿಳಿಸಿದರು.
ಅದರ ಜೊತೆಗೆ ಅವರು ಇನ್ನೊಂದು ಮಾತು ಹೇಳಿದ್ದು, ನಾನು ಇನ್ನೂ ಮಾಡಬೇಕಾದ ಕೆಲಸ ಇದೆ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಇನ್ನೂ ಮಾಡಬೇಕಾದ ಕೆಲಸ ಇದೆ. ಐ ವಿಲ್ ಹ್ಯಾವ್ ಟು ಫುಲ್ಫಿಲ್. ನಾನು ಇನ್ನೊಂದಿಷ್ಟು ಮಾಡಬೇಕಾಗಿದೆ. ಅದನ್ನು ಮಾಡದೆ ನಾನು ಸುಮ್ಮನಿರಲಾರೆ. ಅಂದರೆ ತಕ್ಷಣ ನೀವು ಎಷ್ಟೇ ಒತ್ತಡ ಹಾಕಿ ಇನ್ನೊಂದು ಮಾಡಿ, ನಾನು KPCC ಅಧ್ಯಕ್ಷ ಸ್ಥಾನವನ್ನು ಬಿಡುವುದಿಲ್ಲ, ಮತ್ತು KPCC ಅಧ್ಯಕ್ಷ ಸ್ಥಾನವನ್ನು ಬಿಡುವ ಮೂಲಕ ನಾನು ನಿಮ್ಮೆದುರು ತಲೆಬಾಗಲಾರೆ. ಈ ಸಂದೇಶವನ್ನು DK ಶಿವಕುಮಾರ್ ಈ ಸಭೆಯಲ್ಲಿ ಕೊಟ್ಟರು. ನಾನು ಫುಲ್ಫಿಲ್ ಮಾಡಬೇಕಾದ ಇನ್ನೊಂದಿಷ್ಟು ಕೆಲಸಗಳಿವೆ, ಆ ಕೆಲಸಗಳನ್ನು ಪೂರೈಸ್ತೇನೆ ಅಂತ. ಅಂದರೆ ಈಗ ಮುಂಬರುವ ಚುನಾವಣೆಗಳೇನಿವೆ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಜಿಲ್ಲಾ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ, ಆ ಚುನಾವಣೆಯ ಮುಂಚೆ ತಾವು KPCC ಅಧ್ಯಕ್ಷ ಸ್ಥಾನವನ್ನು ಬಿಡುವುದಿಲ್ಲ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ತಿಳಿಸಿದರು. ಹಾಗಿದ್ದರೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹೇಳೋದೇನು, ಅದು ಕುತೂಹಲಕರ. ಇವತ್ತು ಮುಖ್ಯಮಂತ್ರಿಗಳು ಮಾತನಾಡ್ತಾ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ಒಂದು, ಆ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿದ್ದಕ್ಕೆ ನಾನೇನು ರಿಯಾಕ್ಟ್ ಮಾಡಲ್ಲ ಅಂತ ಅಂದರು. ಎರಡನೇದು, ಇಂತಹ ವಿಚಾರಗಳಲ್ಲಿ ನಾನು ಬಹಿರಂಗವಾಗಿ ಮಾತನಾಡಲ್ಲ, ಪಕ್ಷದ ವರಿಷ್ಠರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಮೂಲಕ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರಿದ್ದಾರೆ, ಅಹಿಂದ ಇವರೇನಿದ್ದಾರೆ, ಅವರು ಹುಬ್ಬಳ್ಳಿಯಲ್ಲಿ ಸಭೆ ನಡೆಸಿದ್ದು. 3ನೇ ತಾರೀಕು ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಇದೆಯಲ್ಲ, ಆಗಸ್ಟು, ಅವತ್ತು ಬೃಹತ್ ಸಮಾವೇಶವನ್ನು ಹುಬ್ಬಳ್ಳಿಯಲ್ಲಿ ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ತೆಗೆದುಕೊಂಡಾಗಿದೆ. ಅಂದರೆ ದೇ ಆರ್ ನಾವ್ ರೆಡಿ ಟು ಕೌಂಟರ್. ಅಂದರೆ DK ಶಿವಕುಮಾರ್ ಅವರು ಮತ್ತು ಅವರ ಬೆಂಬಲಿಗರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೆಸುತ್ತಿರುವ ಒಂದು ಯತ್ನ ಏನಿದೆ, ಅದಕ್ಕೆ ಕೌಂಟರ್ ಆಗಿ ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರನ್ನು ನೀವು ಬದಲಾವಣೆ ಮಾಡೋದಕ್ಕೆ ನಾವು ಬಿಡಲ್ಲ ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ಅಹಿಂದ ಫೋರ್ಸಸ್ಸು ಹುಬ್ಬಳ್ಳಿಯಲ್ಲಿ ಸಭೆ ನಡೆಸಿ ಚರ್ಚೆ ನಡೆಸಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿಯೇ 3ನೇ ತಾರೀಕು ಸಿದ್ದರಾಮೋತ್ಸವನ ಏನೋ ಕಳೆದ ವರ್ಷ ದಾವಣಗೆರೆಯಲ್ಲಿ ಮಾಡಿದ್ದನ್ನು ನೆನಪಿರಬಹುದು. ಈಗ ಅದನ್ನು ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ. ಅಂದರೆ ದ ಫೈಟ್, ಪವರ್ ಫೈಟ್ ಏನಿದೆ ಅದು ಇನ್ನಷ್ಟು ಪ್ರಬಲವಾಗ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಡುವುದಕ್ಕೆ ಅವಕಾಶ ಕೊಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಂತೆ DK ಶಿವಕುಮಾರ್ ಅವರ ಬೆಂಬಲಿಗರು ಎಟ್ ಎನಿ ಕಾಸ್ಟ್ ನಮಗೆ ಬೇಕು ಅಧಿಕಾರ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಈ ಫೈಟ್ ಬಗೆಹರಿಯುವ ಲಕ್ಷಣ ಕಾಣ್ತಾ ಇಲ್ಲ. ನಾನು ಬಿಡಲಾರೆ, ನಾನು ಕೊಡಲಾರೆ, ಬಿಡಲಾರೆ, ಕೊಡಲಾರೆ, ಕೊಡಲಾರೆ, ಬಿಡಲಾರೆ ಎಳೆದಾಟ ಶುರುವಾಗಿ ಅದು ತೀವ್ರ ರೂಪವನ್ನು ಪಡೀತಾ ಇದೆ. ಈ ತೀವ್ರ ರೂಪವನ್ನು ಪಡೆಯುವುದಕ್ಕೆ ಮೂಲಭೂತ ಕಾರಣ ಅಂದರೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠಾಧೀಶರಾದಂಥ ಚಂದ್ರಶೇಖರ ಸ್ವಾಮೀಜಿ ಅವರು ಮುಚ್ಕೊಂಡು ಕೂತ್ಕೋಬೇಕಾಗಿತ್ತು. ಕಾಂಗ್ರೆಸ್ನವ್ರು ಸಿದ್ದರಾಮಯ್ಯನು DK ಶಿವಕುಮಾರ್ ಜಗಳ ಇದ್ದರೆ ಬಗೆಹರಿಸ್ಕೊತಿದ್ರು, ಮತ್ತು DK ಶಿವಕುಮಾರ್ ಯಾವತ್ತೋ ಮುಖ್ಯಮಂತ್ರಿ ಆಗೋದಿದ್ರೆ ತಪ್ಪಿಸೋದು ಯಾರಿಗೂ ಸಾಧ್ಯ ಇರಲಿಲ್ಲ. ಕಾಂಗ್ರೆಸ್ ವರಿಷ್ಠರಿದ್ದರು, ಅವ್ರನ್ನ ಮಾಡ್ತಿದ್ರು. ಇವ್ರದ್ದೇನು ಮಧ್ಯ ಬೆಳೆ ಇವ್ರದ್ದು? ಈ ಸ್ವಾಮಿಗಳ ಹಣೆ ಬರಗಳ ಅಂದ್ಕೊಂಡ್ರಿ. ಇತ್ತೀಚಿನ ವರ್ಷಗಳಲ್ಲಿ ಈ ಸ್ವಾಮಿಗಳ ರಾಜಕಾರಣ ಇದೆಯಲ್ಲ, ರಾಜಕೀಯ ಪಕ್ಷಗಳನ್ನೇ ನಾಶಪಡಿಸ್ತಾ ಇದೆ. ನಿಮಗಷ್ಟು ರಾಜಕೀಯ ಆಸಕ್ತಿ ಇದ್ದರೆ ಕಾವಿ ಗೀವಿ ಎಲ್ಲ ಬಿಚ್ಚಾಕ್ಬಿಡಿ. ಕಾವಿ ಬಿಚ್ಚಾಕಿ, ಮೇಲ್ಗಡೆದೆಲ್ಲ ಬಿಚ್ಚಾಕಿ, ಖಾದಿ ಇದನ್ನು ಹಾಕ್ಕೊಳ್ಳಿ, ಖಾದಿನಾರು ಹಾಕ್ಕೊಳ್ಳಿ. ಕಾಂಗ್ರೆಸ್ಗೆ ಸಂಬಂಧಪಟ್ಟಾಗೆ ಕಾವಿನಾರು ಬಿಚ್ಚಾಕ್ಬಿಟ್ಟು BJPಯವರ ಕೇಸರಿನಾರು ಹಾಕಿ ಹೋಗಿ ರಾಜಕೀಯ ಮಾಡಿ ಬೇಡ ಅಂತ ಹೇಳಿದವರು. ಒಂದು ಮಠ ಹಿಡ್ಕೊಬಿಟ್ಟು ಇಲ್ದಿದ್ದು ತೊಳಸ್ಬಿಟ್ಟು ಇಡೀ ಆ ಪಕ್ಷನ ನಾಶ ಮಾಡಿಸಿ ಅವ್ರು ಜಗಳ ಮಾಡ್ಕೊಳ್ಳೋ ಸಿಚುವೇಶನ್ ನಿರ್ಮಿಸ್ಬಿಟ್ಟು ನೀವು ಇಲ್ಲಿ ಕೂತ್ಕೊಂಡು ಜಪಮಾಲೆ ಇಟ್ಕೊಂಡು ಜಪ ಮಾಡೋದು. ಅದಿಲ್ಲ, ಯಾವ ಪಕ್ಷ ಅಧಿಕಾರಕ್ಕೆ ಬಂತೋ ಅವ್ರ ಹತ್ರ ಹೋಗಿ ಅವ್ರು ಬಾಲ ಬಡ್ಕೊಂಡು ಒಂದಿಷ್ಟು ಆಸ್ತಿ ಪಡೆಯೋದು, ದುಡ್ಡು ಪಡೆಯೋದು, ಇನ್ನೊಂದು ಅನುದಾನ ತಗೊಳ್ಳೋದು, ಕೈಲಿ ಜಪಮಾಲೆ ಹಿಡ್ಕೊಂಡು ಆಶೀರ್ವಾದ ಮಾಡಿ ಪೂರ್ಣ ನಾಶ ಎಬ್ಬಿಸ್ಬಿಟ್ರು ಈ ಮಠಾಧಿಪತಿಗಳು. ಇಡೀ
ಇಂಡಿಯಾದ ರಾಜಕಾರಣವನ್ನು. ಒಂದು ಕಡೆ ಬಿ ಜೆ ಪಿಯನ್ನು ನಾಶಪಡಿಸಿದ್ರು, ಇನ್ನೊಂದು ಕಡೆ ಕಾಂಗ್ರೆಸ್ಸನ್ನು ನಾಶಪಡಿಸೋಕೊಟ್ಟಿದ್ದಾರೆ. ನಿಮ್ಮ ಕೆಲಸ ಏನು ಅಂತ ಗೊತ್ತಿರಬೇಕು. ಯಾರು ಜಗತ್ತಿನಲ್ಲಿ ಯಾರು ಮಠಾಧಿಪತಿಗಳು ರಾಜಕಾರಣಿಗಳು ಇನ್ನೊಂದು ಆಗಬೇಕು ಅಂತಿಲ್ಲ, ಅವರವರು ಇದು. ಆದರೆ ನೀವು ಏನಾಗಿದ್ರೆ ಅದನ್ನು ಮಾಡಬೇಕಷ್ಟೆ. ನೀವು ಮಠಾಧಿಪತಿಗಳಾಗಿದ್ದರೆ ಮುಚ್ಕೊಂಡು ಆಧ್ಯಾತ್ಮ ಬೋಧಿಸಿ, ಒಂದು ಸಮಾಜದಲ್ಲಿ ನ್ಯಾಯಯುತವಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿ. ಅದು ಬಿಟ್ಕೊಂಡು ಚಿಲ್ಲರೆ ರಾಜಕೀಯ ಮಾಡಿ ಈಗ ಅವರಿಬ್ಬರ ನಡುವೆ ತಂದುಬಿಟ್ಟು ಸಿದ್ದರಾಮಯ್ಯ ಮತ್ತು ಡಿ ಕೆ ಇದ್ದಕ್ಕಿದ್ದಂಗೆ. ಇದರ ಹಿಂದೆ ಡಿ ಕೆ ಅವರು ಇದ್ದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಆದರೆ ಅವರಿಬ್ಬರೂ ಕೂಡ ಈ ಒಂದು ಬಿಕ್ಕಟ್ಟು ತೀವ್ರ ರೂಪಕ್ಕೆ ಬರೋದಕ್ಕೆ ಕಾರಣ ಈ ಚಂದ್ರಶೇಖರ ಸ್ವಾಮೀಜಿ ಅವರು. ನಾಪತ್ತೆ ಆ ಮನುಷ್ಯ ಇರಲೇ ಇಲ್ಲ ಕಣ್ರಿ. ಮೈಸೂರು ರೋಡ್ನಲ್ಲಿ ಒಂದು ದೇವೇಗೌಡರ ಕೃಪಾಶೀರ್ವಾದದಿಂದ ಒಂದು ಮಠ ಮಾಡ್ಕೊಂಡು, ಒಂದು ಸಂಸ್ಥಾನ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಇದ್ದರು. ದೇವೇಗೌಡರಿಗೂ ಒಂದು ಮಠ ಬೇಕಾಗಿತ್ತು, ಕುಮಾರಣ್ಣಂಗೆ ಒಂದು ಮಠ ಬೇಕಾಗಿತ್ತು. ಆದಿಚುಂಚನಗಿರಿ ಮಠದ ಜೊತೆ ಸಂಬಂಧ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಮಠ ಮಾಡಿ ತಂದು ಕೂಡಿಸಿದ್ರು. ಅವರು ಕೂತ್ಕೊಂಡು ಏನೋ ಒಂದಿಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅದು ಇದು ಮಾಡ್ಕೊಂಡು ಇದ್ರಪ್ಪ. ಅದು ಯಾವ ಮೂಮೆಂಟ್ನಲ್ಲಿ ಇಂಥದ್ದು ಬಂತ ಗೊತ್ತಿಲ್ಲ. ಬಂದರು. ಇವರಿಗೂ ಡಿ ಕೆ ಅವರಿಗೂ ತಕ್ಷಣ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಆಯಿತು. ಏನೋ ಈ ದುಃಖದಲ್ಲಿ ಹೇಳಿರ್ಬೇಕು, ಇವರ ಮಹಾನ್ ಆಶೀರ್ವಾದ ಮಾಡ್ತೀನಿ ಅಂತ ಹೊಡೆದ್ಬಿಟ್ಟು ಎಲ್ಲನೂ ಮಾಡಿ ಮುಗಿಸ್ಬಿಟ್ಟು ಕೈ ತೊಗೊಂಡು ಕೂತ್ಕೊಂಡ್ರು ಈ ಸ್ವಾಮೀಜಿ. ಅಷ್ಟೇ. ಈಗ ಬಗೆಹರ್ಸಕ್ಕೆ ಅವ್ರು ಬರಲ್ಲ, ಅವ್ರು ಯಾರು ಕೇಳೋದು ಇಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಇಬ್ಬರು ಒಂದಾಗಿ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಬೇಕು. ಅಟ್ಲೀಸ್ಟು ಜನ ತಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋ ಒಂದು ಜ್ಞಾನೋದಯ ಇಬ್ಬರಿಗೂ ನಾಯಕರಿಗೆ ಆಗಬೇಕು. ಅದಿಲ್ಲ ಅಂತ ಈ ಸ್ವಾಮಿಗಳು ಕಾವ್ಯ ಹಾಕ್ದವ್ರು ಅವ್ರ ಮಾತು ಕೇಳಿದರೆ ಅವರಿಬ್ಬರು ಮಾತ್ರ ಮುಳುಗೋದು ಮಾತ್ರ ಅಲ್ಲ, ಸರ್ಕಾರನೂ ಮುಳುಗೋಗುತ್ತೆ. ಅಷ್ಟೇ ಅಲ್ಲ, ಜನ ಇದ್ದಾರಲ್ಲ, ಜನರ ನಂಬಿಕೆಯ ಸೌಧ ಕೂಡ ಕುಸಿದು ಹೋಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ನಮಸ್ಕಾರ.